ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಅಪಾರವಾದ ಪ್ರೀತಿಯ ನಿಮಿತ್ತವಾಗಿ ಇದುವರೆಗೂ ನಮ್ಮನ್ನು ಬದುಕುಳಿಸಿ ನಡೆಸ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರತಿನಿತ್ಯ ತನ್ನ ಮಕ್ಕಳೊಟ್ಟಿಗೆ ತನ್ನ ವಾಕ್ಯದ ಮೂಲಕ ನನ್ನ ದೇವರು ಮಾತನಾಡಬೇಕು, ನನ್ನ ಮಕ್ಕಳನ್ನು ಆಧರಿಸಬೇಕು, ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ನಿತ್ಯ ರಾಜ್ಯದಲ್ಲಿ ನನ್ನೊಟ್ಟಿಗೆ ಯಾವಾಗಲೂ ನನ್ನ ಮಕ್ಕಳಿರ್ಬೇಕೆಂಬುದಾಗಿ ದೇವರು ಆಶೆಯಿಂದ ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಆಮೇಲೆ ಆ ಮಾತುಗಳನ್ನ ಕೇಳಿಸಿಕೊಳ್ಳುವಂತೆ ನಾವು ಅದರ ಪ್ರಕಾರ ನಡೆದುಕೊಳ್ಳುವಂಥವರಾಗಿರ್ಬೇಕು. ಆಮೇಲೆ ಅದಕ್ಕೆ ಪ್ರಯಾಸ ಪಡಬೇಕು, ಪ್ರಯತ್ನ ಪಡಬೇಕು. ಅದಕ್ಕಾಗಿ ದಿನವೂ ದೇವರು ಒದಗಿಸಿಕೊಡ್ತಾ ಇದ್ದಾರೆ. ಈ ದಿನವೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ತನ್ನ ಮಾತುಗಳಿಂದ ನಮ್ಮೊಟ್ಟಿಗೆ ಮಾತನಾಡಬೇಕು, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ. ಅದೇ ರೀತಿಯಾಗಿ ದೇವರು ಈ ದಿನ ತನ್ನ ವಾಕ್ಯವನ್ನು ಏನು ಏರ್ಪಡಿಸಿದಾರೋ ನಾವು ಧ್ಯಾನಿಸೋಣ. ಈ ದಿನದ ವಾಗ್ದಾನ ಕೀರ್ತನೆಗಳು 145ನೇ ಕೀರ್ತನೆ 18ನೇ ವಚನ. ದೇವರಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಯಾರ್ಯಾರೆಲ್ಲ ದೇವರನ್ನ ನಂಬಿ ಯಥಾರ್ಥವಾಗಿ ಇದ್ದದ್ದು ಇದ್ದ ರೀತಿಯಲ್ಲಿಯೇ ಯಥಾರ್ಥವಾಗಿ ಆತನನ್ನು ಪ್ರಾರ್ಥಿಸ್ತಾರೋ ದೇವರು ಅವರಿಗೆ ಹತ್ತಿರವಾಗಿದ್ದಾರೆ ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅನೇಕರು ಅನೇಕ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಾರೆ, ಹೌದಲ್ವಾ? ಯಾವುದೇ ಪ್ರಾರ್ಥನೆ, ವಿಜ್ಞಾಪನೆ ಅಥವಾ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದು, ಒಬ್ಬಂಟಿಗರಾಗಿ ಪ್ರಾರ್ಥನೆ ಮಾಡುವಂಥದ್ದು, ಉಪವಾಸದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಮೊಣಕಾಲಿನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡುವಂಥದ್ದು, ಹೌದಲ್ವಾ? ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡುವಂಥದ್ದು, ಈ ರೀತಿಯಾಗಿ ವಿಧವಾದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥದ್ದು, ಗೋಳಾಡುವಂಥದ್ದು, ಕೂಗುವಂಥದ್ದು, ಮೊರೆ ಇಡುವಂಥದ್ದು, ಅಂಗಲಾರ್ಚುವಂಥದ್ದು, ಬೇಡುವಂಥದ್ದು, ಪ್ರಾರ್ಥನೆಯಲ್ಲಿ ಈಗೆಲ್ಲ ನಾವು ದೇವರನ್ನ ಕೇಳ್ತಾ ಇರ್ತೇವೆ. ಅಧಿಕಾರದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು, ಹೌದಲ್ವಾ? ಈ ವಿಧವಾದ ಪ್ರಾರ್ಥನೆ ಎಲ್ಲವೂ ಯಥಾರ್ಥವಾಗಿರಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವೆಂತಹ ಪ್ರಾರ್ಥನೆ ಮಾಡಿದ್ರೂ ಕೂಡ ಯಥಾರ್ಥವಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪಕ್ಕದಲ್ಲೇ ಇದ್ದು ನಮ್ಮ ಸ್ವರವನ್ನು ಕೇಳಿಸಿಕೊಳ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು ಪ್ರಿಯರೇ, ಆನಾಡು ಭಕ್ತರು, ನಮ್ಮ ಪಿತೃಗಳ ಕಾಲದಲ್ಲಿ ನಮ್ಮ ಭಕ್ತರನ್ನ ನೋಡ್ತಾ ಇದ್ದೆ. ದಾವೀದನ ಭಕ್ತರು ಪ್ರಾರ್ಥನೆ ಮಾಡ್ತಿದ್ದೆ, ದಾನಿಯೇಲನ ಭಕ್ತನ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಷ್ಟೋ ಪ್ರವಾದಿಗಳು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಕ್ಷಣದಲ್ಲಿಯೇ ದೇವರು ಕಾರ್ಯವನ್ನು ಮಾಡ್ತಾ ಇದ್ರು. ಎಲ್ಲೂ ಸಂದರ್ಭದಲ್ಲಿ ಸಮಯ ಆಗ್ತಾ ಇತ್ತು, ಹಾಗಂತ ದೇವರು ಪ್ರಾರ್ಥನೆ ಕೇಳಿಲ್ಲ ಅಂತಲ್ಲ. ದೇವರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕೆಂಬುದಾಗಿ ಚೆನ್ನಾಗಿ ಗೊತ್ತು. ಈ ಸರ್ವ ಭೂಮಂಡಲವನ್ನು ಸೃಷ್ಟಿಸಿದಂಥ ಆತನಿಗೆ ಗೊತ್ತಿಲ್ವಾ ತನ್ನ ಮಕ್ಕಳಿಗೆ ಯಾವಾಗ ಏನು ಬೇಕು, ತನ್ನ ಮಕ್ಕಳಿಗೆ ಏನು ಅವಶ್ಯ, ಏನನ್ನ ಕೊಟ್ಟರೆ ಸಂತೋಷವಾಗಿರ್ತಾರೆ. ಆಮೇಲೆ ಅದೇ ನಮ್ಮ ಬೇಡಿಕೆಗಳು ಅನೇಕವಾಗಿರ್ತವೆ, ನಾವು ಕೇಳುವಂಥದ್ದು ಅನೇಕವಾಗಿರ್ತವೆ. ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂಥ ಒಂದು ಸಂದರ್ಭ ನಾವು ನೋಡ್ತಾ ಇರ್ತೇವೆ ಬೈಬಲಲ್ಲಿ. ಗೊತ್ತಾ? ನೆನಪು ಮಾಡ್ಕೊಳ್ತಾ ಇದ್ದೀರಾ? ಯಾರೆಲ್ಲ? ಒಬ್ಬ ಪರಿಸಾಯ, ಒಬ್ಬರು ಸುಂಕರಿಯರು. ಹೌದಾ? ಪರಿಸಾಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಇಷ್ಟ ಬಂದ ರೀತಿಯಾಗಿ ಉಬ್ಬಿಕೊಂಡು ನಾನು ಹಾದು ಮಾಡ್ತೀನಿ, ಇದು ಮಾಡ್ತೀನಿ, ಅಷ್ಟು ದಶಮಾಂಶ ಕೊಡ್ತೀನಿ, ಇಷ್ಟು ದಿನ ಉಪವಾಸ ಇರ್ತೀನಿ, ಒಬ್ಬನನ್ನು ದೂಷಿಸುತ್ತಾ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇಲ್ಲ. ದೇವರ ಹತ್ತಿರದಲ್ಲೇ ಕೇಳಿಸಿಕೊಳ್ತಿದ್ದಾರೆ. ಪ್ರಿಯರೇ, ಜಾಗ್ರತೆ. ಎಲ್ಲವೂ ದೇವರು ಕೇಳಿಸಿಕೊಳ್ತಾರೆ. ಪ್ರತಿ ಮಾತು ಕೂಡ ದೇವರು ಕೇಳಿಸಿಕೊಳ್ತಾರೆ. ಈ ಮಾತು ದೇವ್ರಿಗೆ ಕೇಳಿಸಲ್ಲ ಅಂತ ನಾವು ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನವಷ್ಟೇ. ದೇವರು ಇಂಥ ಮಾತುಗಳನ್ನ ಕೇಳಿಸ್ಕೊಳ್ಳಲ್ಲ ಅಂದರೆ ನಮ್ಮ ಭ್ರಮೆ ಅಷ್ಟೇ. ಪರಿಸಾಯನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡು
ಪ್ರಾರ್ಥಿಸ್ತಾ ಇದ್ದಾರೆ. ಆ ಥರ ಪ್ರಾರ್ಥನೆಯಲ್ಲಿ ಯಥಾರ್ಥತೆಯೇ ಇಲ್ಲ, ಕಪಟದ ಪ್ರಾರ್ಥನೆ. ಆದರೆ ಅದೇ ಸ್ಥಳದಲ್ಲಿದ್ದ ಸುಂಕರಿಯವನು ದೇವರ ಕಡೆ ಎತ್ತಿ ನೋಡದಂತಹ ಸ್ಥಿತಿಯಲ್ಲಿ ತನ್ನಂತ ಸಂಪೂರ್ಣವಾಗಿ ತಗ್ಗಿಸಿಕೊಂಡವರಾಗಿ, ಅಪ್ಪ ಈ ಘೋರ ಪಾಪಿಯಾದಂಥ ನನ್ನ ಕ್ಷಮಿಸು ಸ್ವಾಮಿ. ಯಥಾರ್ಥತೆ ಇತ್ತು, ಪಶ್ಚಾತ್ತಾಪ ಇತ್ತು. ಇದ್ದದ್ದನ್ನು ಇದ್ದ ರೀತಿಯಲ್ಲಿ ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಆತನು ಪ್ರಾರ್ಥಿಸ್ತಾ ಇದ್ದಾರೆ. ಆಮೇಲೆ ದೇವರಿಗೆ ಅಂಥ ಪ್ರಾರ್ಥನೆ ಇಷ್ಟ. ದೇವರು ಆತನ ಪ್ರಾರ್ಥನೆ ಕೇಳಿಸ್ಕೊಂಡು, ಆದರೆ ಸದುತ್ತರ ಕೊಟ್ಟಿದ್ದು ಯಾರಿಗೆ ಹೇಳಿ? ಪರಿಸಾಯನಿಗ ಅಥವಾ ಸುಂಕರಿಯವನಿಗ? ದೇವರು ಸುಂಕರಿಯವನ ಪ್ರಾರ್ಥನೆ ಕೇಳಿ ಆತನಿಗೆ ಸದುತ್ತರ ಕೊಟ್ಟರು. ಆತನ ಆ ಪಾಪದಿಂದ ಬಿಡಿಸಿದ್ರು ದೇವರು. ಆದರೆ ನಿನ್ನ ನನ್ನ ಪ್ರಾರ್ಥನೆ ಯಾವ ರೀತಿ ಇದೆ? ಹೇಗೆ ಮಾಡ್ತಾ ಇದ್ದೇವೆ? ನಿಜವಾಗಿ ದೇವರ ಸನ್ನ ಬೇಡಿಕೊಳ್ಳುವಂಥದ್ದನ್ನೇ ನಿಜವಾಗಿ ಬೇಡಿಕೊಳ್ತಾ ಇದ್ದೇವೆ? ಒಂದು ಬಾರಿ ಪರೀಕ್ಷಿಸಿಕೊಳ್ಳೋಣ. ದೇವ್ರ ವಾಕ್ಯ ಹೇಳಲ್ಪಡುತ್ತೆ, ಮೊದಲು ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಅದೆಲ್ಲವೂ ನಿಮಗೆ ಸಿಗುತ್ತೆ ಎಂಬುದಾಗಿ. ಎಸ್ ಅಪ್ಪ, ಮೊದಲು ನಿನ್ನ ರಾಜ್ಯ ಕಟ್ಟಲಿಕ್ಕೆ ನಾನು ಏನೆಲ್ಲ ಮಾಡಬೇಕು, ಹೇಗೆಲ್ಲ ಜೀವಿಸ್ಬೇಕು ಅಪ್ಪ, ನಿನ್ನಿಂದ ನಾನು ಏನು ಹೊಂದಿಕೊಳ್ಬೇಕು? ಜ್ಞಾನವೋ, ಪ್ರೀತಿಯೋ, ಕ್ಷಮಾಪಣೆಯೋ, ಕನುಕರದ ಹೃದಯವೋ, ಆತ್ಮ ಫಲಗಳಲ್ಲಿ ತುಂಬಲ್ಪಟ್ಟಂಥ ಮನಸ್ತತ್ವ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಇದನ್ನೆಲ್ಲ ನಾವು ನಿಜವಾಗಿ ಕೇಳ್ತಾ ಇದ್ದೇವೆ ದೇವರಿಂದ, ಅಥವಾ ಈ ಲೋಕಕ್ಕೆ ಸಂಬಂಧಪಟ್ಟದ್ದನ್ನೇ ಮೊದಲಿಟ್ಟು ತದನಂತರ ಸರಿಯಪ್ಪ ನಿನ್ನ ಚಿತ್ತದಂತೆ ನೀನು ಹೇಗೆ ನಾನು ನಡೆಸ್ಬೇಕು ಹಂಗೆ ನಡೆಸು ಅಂತ ಕೇಳ್ತಾ ಇದ್ದೇವೆ? ಮೊದಲು ದೇವರ ರಾಜ್ಯ, ನಾವು ದೇವರ ಒಂದು ರಾಜ್ಯವನ್ನು ಕಟ್ಟಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತೇವೋ ದೇವರ ಹತ್ರ ನೋಡ್ತಾ ಇದ್ದಾರೆ ಪ್ರಿಯರೇ. ನಿಮ್ಮೆಲ್ಲ ಪ್ರಯತ್ನಗಳು ನೋಡ್ತೀರ, ನಿಮ್ಮ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ತೀರ. ಹತ್ತಿರವಿದ್ದೆ ಯಾರು ಯಥಾರ್ಥವಾಗಿ ಆತನ ಹುಡುಕ್ತಾರೋ, ಆತನ ಸನ್ನಿಧಾನ ಹುಡುಕಿಕೊಂಡು ಬರ್ತಾರೋ, ದೇವರು ಅವರಿಗೆ ಕಾಣಿಸಿಕೊಳ್ತಾರೆ, ದೇವರು ಅವರಿಗೆ ಸಿಗ್ತಾರೆ. ಆತನು ಸರ್ವಾಂತರ್ಯಾಮಿಯಾಗಿ ಎಲ್ಲ ಸ್ಥಳದಲ್ಲೂ ಇರುವಂಥ ದೇವರು. ಆಮೇಲೆ ಈ ಸ್ಥಳದಲ್ಲಿ ಇರ್ತಾರೆ, ಇನ್ನೊಂದು ಸ್ಥಳದಲ್ಲಿ ಇಲ್ಲ ಅಂತ. ಆದರೆ ಒಂದು ಮಾತು, ಎಲ್ಲಿ ಪರಿಶುದ್ಧತೆ ಇಲ್ಲವೋ ಅಲ್ಲಿ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇದ್ದಾಗ ಮಾತ್ರವೇ ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಪರಿಶುದ್ಧರಾಗಿ ಆಲೋಚನೆ ಮಾಡೋಣ, ಪರಿಶುದ್ಧರಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋಣ. ಆಮೇಲೆ ನಿಮ್ಮ ಪ್ರಾರ್ಥನೆ ಸಫಲವಾಗುತ್ತೆ. ಯಾಕೆಂದರೆ ದೇವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಹಾಲೆಲೂಯ. ನಿಮ್ಮ ವಿಜ್ಞಾಪನೆಗಳೇನೇ ಇದ್ರೂ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಕೂಡ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಕೃಪೆ ಸತ್ಯ ಸಂಪೂರ್ಣ ನನಗೆ ಸ್ತೋತ್ರ. ಅಪ್ಪ, ಯಾರೆಲ್ಲ ಯಥಾರ್ಥರಾಗಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾರೋ ಅವರ ಹತ್ತಿರದಲ್ಲಿಯೇ ಇರುವಂಥ ದೇವರು ಎಂಬುದಾಗಿ ನಾವು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ರಿ. ಯಾವುದು ಕರ್ತನೆ, ವಿಧವಾದ ಪ್ರಾರ್ಥನೆ ಮಾಡುವಂಥ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಂಥದ್ದು ಕಲಿಸು ಸ್ವಾಮಿ. ನಮ್ಮ ಮಕ್ಕಳು ಹೇಗೆ ಪ್ರಾರ್ಥನೆ ಮಾಡಿದ್ರೆ ಕೆಲವೊಬ್ಬರಿಗೆ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಗೊತ್ತಿಲ್ಲ ಸ್ವಾಮಿ. ನನ್ನ ಸಮ್ಮುಖದಲ್ಲಿ ಕೇಳ್ತಾ ಇರೋದಪ್ಪ, ನನಗೆ ಪ್ರಾರ್ಥನೆ ಕಲಿಸು, ಅಂಥವ್ರಿಗೆ ಯಥಾರ್ಥವಾಗಿ ಮಾಡುವಂಥ ಪ್ರಾರ್ಥನೆ ಕಲಿಸಿಕೊಡು. ನಮ್ಮೆಲ್ಲರಿಗೂ ಅಂತ ಹೃದಯವನ್ನು ಕೊಟ್ಟು ಯಥಾರ್ಥವಾಗಿ ನಡೆದುಕೊಂಡು ಯಥಾರ್ಥವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಂಥ ಕೃಪೆ ಕೊಡು ಎಂಬುದಾಗಿ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶ್ರಯಿಸಿ ಬಲಪಡಿಸಿ ನಡೆಸು ನನಗೆ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ದಿವ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.